ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ. ಅಂದರೆ ಈ ಮೂರು ಗುಣಗಳಿಗೆ ಮೂರು ಲಕ್ಷಣಗಳಿವೆ. ಸತ್ವಗುಣಕ್ಕೆ ಲಕ್ಷಣ ಜ್ಞಾನ ಅನ್ನೋದು ಲಕ್ಷಣ, ಪ್ರಕಾಶ ಅನ್ನೋದು ಲಕ್ಷಣ. ಈ ಎರಡು ಲಕ್ಷಣಗಳು ಇರ್ತಕ್ಕಂಥ ಗುಣವೇ ಸತ್ವಗುಣ. ಆ ಸತ್ವಗುಣ ಸಂಪನ್ನರಾಗಿರ್ತಕ್ಕಂಥ ಮಹನೀಯುಡೆ ಕೌಸಲ್ಯಾದಿ. ತುಂಬ ಗಂಭೀರ ಸಾತ್ವಿಕವಾಗಿರ್ತಕ್ಕಂಥ ಹೃದಯ. ದಶರಥನಿಗೆ ನಿಜವಾಗಿಯೂ ಹಿರಿಯ ಹೆಂಡತಿ ಆಗತಕ್ಕಂಥ ಲಕ್ಷಣಗಳಿರ್ತಕ್ಕಂಥವಳು. ಆ ಮಹಾನುಭಾವನಿಗೆ ಜ್ಞಾನವನ್ನು ನೀಡತಕ್ಕಂಥವಳು ಯಾರು ಅಂದರೆ ಕೌಸಲ್ಯ. ಮತ್ತು ಎರಡನೇ ರಾಣಿ ಸುಮಿತ್ರ. ಮಿತ್ರ ಅಂದರೆ ಫ್ರೆಂಡ್ ಅಲ್ವ. ಅವಳು ಇವ್ರಿಗೂ ಫ್ರೆಂಡೇ, ಅವಳಿಗೂ ಫ್ರೆಂಡೇ. ಕೌಸಲ್ಯಗೂ ಫ್ರೆಂಡೇ, ಕೈಕೇಯಿಗೂ ಫ್ರೆಂಡೇ. ಅವಳಲ್ಲಿ ಸ್ವಲ್ಪ ಸತ್ವಗುಣನೂ ಇದೆ, ತಮೋಗುಣನೂ ಇದೆ. ಆ ರಜೋಗುಣಕ್ಕೆ ಸಂಬಂಧವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಕ್ರಿಯಾಶಕ್ತಿ. ಏನು ಶಕ್ತಿ ಅದು? ಕ್ರಿಯಾ ಅಂದರೆ ಕೆಲಸ. ಮಿಶ್ರಮ ಕರ್ಮನೂ ಆಗಬಹುದು. ಆದ ಕಾರಣ ಕರ್ಮಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕರ್ಮ ಶಕ್ತಿ ಏನಿದೆಯೋ, ನಿಷ್ಠಾಶಕ್ತಿ ಏನಿದೆಯೋ, ಆ ಕರ್ಮ ಶಕ್ತಿಯನ್ನು ಮತ್ತೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಆ ಶಕ್ತಿಯೇ ಸುಮಿತ್ರ. ಮತ್ತು ಇನ್ನೊಬ್ಬಳು ಕೈಕೇಯಿ ಮತ್ತು ತಮೋಗುಣಾತ್ಮಕವಾಗಿರ್ತಕ್ಕಂಥ ರಾಣಿ. ತಮೋಗುಣಾತ್ಮಕ ಅಂದರೆ ಕೆಟ್ಟವಳು ಅಂತ ಅನ್ಕೋಬೇಡಿ. ತಮೋಗುಣಾತ್ಮಕವು ಅಂದರೆ ಮೋಹದಿಂದ ಕೂಡಿರ್ತಕ್ಕಂಥವ್ರು, ಮೋಹದ ಒಂದು ಪ್ರಾಬಲ್ಯದಿಂದ ಇರ್ತಕ್ಕಂಥವ್ರು ಯಾರಿದ್ದಾರೋ ವಿಷಯ ಹೇಳಿದ್ದೀನಿ. ಕೈಕೇಯಿಯನ್ನು ದಶರಥ ಹೇಗೆ ಮದುವೆ ಮಾಡಿಕೊಂಡ ಅನ್ನೋ ವಿಷಯ ಹೇಳಿದ್ದೀನಿ. ಚರ್ವಣವಾಗುತ್ತೆ ಅನ್ನೋ, ಜಾಸ್ತಿ ಹೇಳೋಕೆ ಹೋಗಲ್ಲ. ಆ ದಶರಥ ಮಹಾರಾಜ ದಂಡಯಾತ್ರೆ ಮಾಡ್ತಾನೆ ಕೈಕೇಯ ರಾಜ್ಯದ ಮೇಲೆ. ಸೋತೋಗ್ಬಿಡ್ತಾನೆ ಕೈಕೇಯ ರಾಜ. ಎಲ್ಲ ಒಪ್ಪಿಸ್ಬಿಡ್ತಾನೆ ದಶರಥನಿಗೆ. ಆ ಸಂದರ್ಭದಲ್ಲಿ ಒಪ್ಪಿಸೋ ಸ್ಥಿತಿಯಲ್ಲಿ ಆ ಕೈಕೇಯ ರಾಜ ಪಕ್ಕದಲ್ಲೇ ಇರ್ತಾಳೆ ಕೈಕೇಯಿಯು ಬಹು ಸುಂದರವತಿ. ಸೌಂದರ್ಯ ಅನ್ನೋದು ಮೋಹಕ್ಕೆ ಕಾರಣ ಅಲ್ವಾ? ಸೌಂದರ್ಯ ಅನ್ನೋದು ಯಾತಕ್ಕೆ ಕಾರಣ? ಮತ್ತೆ ಮೋಹ ಅನ್ನೋದು ಸೌಂದರ್ಯಕ್ಕೆ ಕಾರಣ. ಆ ಕೈಕೇಯಿ ಪಕ್ಕದಲ್ಲಿ ಇರ್ತಾಳೆ. ದಶರಥ ಎಲ್ಲ ನೋಡ್ತಾನೆ. ಆ ಕೈಕೇಯಿ ರಾಜನ ನೋಡ್ತಾನೆ. ಪಕ್ಕದಲ್ಲಿ ಅವನು ನೋಡಿದ ತಕ್ಷಣವೇ ಇವಳು ಯಾರು? ನಾನು ನಿನ್ನ ರಾಜ್ಯವನ್ನು ಗೆದ್ದಿದ್ದೀನಿ ಅಂದರೆ ಅರ್ಥ ಇವನು ಗೆದ್ದಿದ್ದೀನಿ ಅಂತ ನೋಡಿ. ಅವನ ದೃಷ್ಟಿ ಇಲ್ಲೇ ಪ್ರಾಬ್ಲಮ್, ಇಲ್ಲೇ ಮಿಸ್ಟೇಕ್ ಆಗಿದೆ. ದಶರಥ ಇವಳು ನಾನು ಗೆದ್ದಿದ್ದೀನಿ, ಕಾರಣ ಏನಂದರೆ ನಿನ್ನ ರಾಜ್ಯವನ್ನೇ ಗೆದ್ದ ಮೇಲೆ ನಿನ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನನಗೆ ಸ್ವಾಧೀನ. ಏನು ಇವಳು ಹೋದ್ರೂ ಚಿಂತೆ ಇಲ್ಲ, ರಾಜ ಬರ್ತಾನಂತೆ. ಹಾಗಾದರೆ ಕಂಡೀಷನ್ ಹೊಂದಿದೆ ರಾಜ. ಏನು ಕಂಡೀಷನ್? ಇವಳಿಗೆ ಆಗತಕ್ಕಂಥ ಸಂತಾನಕ್ಕೆ ನಿನ್ನ ರಾಜ್ಯಕ್ಕೆ ಅಧಿಕಾರಿ ಆಗಬೇಕು. ವ್ಯಾಮೋಹಿತನಾಗಿದ್ದಾನೆ ಯಾರು? ಮೋಹದಲ್ಲಿ ಇರುವವನಿಗೆ ವಿವೇಕವು ಶೂನ್ಯ ಅಲ್ವಾ? ಅವಿವೇಕಿ ಆಗಿದ್ದಾನೆ. ಅಲ್ಲಿ ವಿವೇಕ ಆಗಿದ್ದರೆ ನೋಡೋಣ ಬಿಡು ಅನ್ಬೋದಾಗಿತ್ತೆ. ಅದು ವಿವೇಕ ಶೂನ್ಯ ಆಯ್ತ. ಸದ್ಯ ಕೈಕೇಯಿ ಸೌಂದರ್ಯಕ್ಕೆ ಮೋಹಿತನಾಗಿರ್ತಕ್ಕಂಥ ಆ ದಶರಥ ಮಹಾರಾಜ ಒಪ್ಕೊಂಡು ಬಿಡ್ತಾನೆ, ಇವಳು ಸಂತಾನಕ್ಕೇನೆ ರಾಜ್ಯಾಭಿಷೇಕ.